ಕರಗುತ್ತ ನೀರಾಗಿದೆ ಪ್ರತಿ ಜನ್ಮಕ್ಕೂ ಹುಣ್ಣಿಮೆ ಚಂದ್ರಮನು ಭೂಮಿಗಿಳಿದು ಬಂದಂತೆ ಮನ್ಸೂಕಿ ಕಡಲಾಯ್ತು ಚಂದಮಾಮ ತುಂಟನಗು ನಕ್ಕಾಗ ನನ್ನಿನರು ಮರೆಯುವೆನು ನೋಟದಲ್ಲಿ ಗಾಳಿ ಬೀಸುವುದು ಚಂದಮಾಮ. ಈ ಟೈಮಲ್ಲಿ ಹಾಡ್ ಕೇಳಿಸ್ತಿದ್ಯಲ್ಲ, ಅದು ಶೋಭನದ್ ರೂಮಿಂದ. ಅಂದ್ರೆ ಶ್ಯಾಮ ಹಾಡ್ ಹಾಡ್ತಿದ್ದಾಳ. ಹಾಡ್ ಹೇಳೋ ಹುಡುಗಿ ಆಗ್ಲಿ ಅವನ ಜೀವನದಲ್ಲಿ ಬರಲೇಬಾರದು. ಯಮಗಂಡ ಅವನ ಪಕ್ಕದಲ್ಲೇ ಇದ್ದ ಹಾಗೆ ಅವನ ಜೀವನದಲ್ಲಿ ಕಲಾವಿದರಿಗೆ ಜಾಗ ಕೊಡಲೇಬಾರದು. ಹುಣ್ಣಿಮೆ ಚಂದ್ರಮನು ಭೂಮಿಗಿಳಿದು ಬಂದಂತೆ ಮನ್ಸೂಕಿ ಕಡಲಾಯ್ತು ಚಂದಮಾಮ. ಅನುಮಾನನೇ ಇಲ್ಲ, ಹಾಡು ಶ್ಯಾಮನೆ ಹಾಡ್ತಿರೋದು. ಅಖಿಲ್, ಬಾಗಿಲ್ ತೆಗಿ. ಅಖಿಲ್, ಅಖಿಲ್, ಬಾಗಿಲ್ ತೆಗಿ. ಬಾಗಿಲ್ ತೆಗಿ ಅಖಿಲ್. ವಸಂತ, ಅಖಿಲ್, ವಸಂತ, ಅಖಿಲ್, ಕೇಳಿಸ್ತಿದ್ಯಾ? ವಸಂತ, ಏನಾಯ್ತು? ನೀನೇನಾ ಹಾಡ್ ಹಾಡಿದ್ದು? ನೀನೇನಾ? ಕೇಳ್ತಿರೋದು ನಿನ್ನೆ. ಹೇಳು ಮಮ್ಮಿ. ಹಾಡ್ ಹಾಡಿದ್ದು ನೀನೇನಾ? ವಸಂತ, ಹೇಳು ಮಮ್ಮಿ. ಹಾಡ್ ಹಾಡಿದ್ದು ನೀನೇನಾ? ಹೇಳು ಶ್ಯಾಮ. ಏನಿದು? ಕೇಳ್ತಿರೋದು ನಿನ್ನೆ. ಹಾಡ್ ಹಾಡಿದ್ದು ನೀನೇನಾ? ಹೇಳು ಶ್ಯಾಮ, ಹೇಳು. ಹೇಳು ಹೇಳು ಶ್ಯಾಮ, ಹೇಳು. ಹಾಡ್ ಹಾಡಿದ್ದು ನೀನೇನಾ? ಈಗ ನನಗೆ ಹಾಡ್ ಕೇಳಿಸ್ತು. ಈ ರೂಮಿಂದಲೇ ನನಗೆ ಹಾಡ್ ಕೇಳಿಸ್ತು. ಏನ್ ಹಾಡು ವಸಂತ? ಹೆಣ್ಣಿನ ಧ್ವನಿಲಿ ಹಾಡ್ ಕೇಳಿಸ್ತು. ಈ ರೂಮಲ್ಲಿ ಶ್ಯಾಮನ್ನ ಬಿಟ್ರೆ ಇನ್ಯಾರೂ ಇಲ್ಲ. ಅಂದ್ರೆ ಖಂಡಿತ ಶ್ಯಾಮನೇ ಹಾಡ್ ಹಾಡಿರ್ತಾಳೆ. ಈ ರೂಮಲ್ಲಿ ಶ್ಯಾಮನ್ನ ಬಿಟ್ರೆ ಇನ್ಯಾರೂ ಇಲ್ಲ. ಅಂದ್ರೆ ಖಂಡಿತ ಶ್ಯಾಮನೇ ಹಾಡ್ ಹಾಡಿರ್ತಾಳೆ. ಹೇಳು ಶ್ಯಾಮ, ನೀನು ಹಾಡ್ ಹಾಡಿದ್ಯಾ? ಹೇಳು. ಕೇಳ್ತಿರೋದು ನಿನ್ನೆ.
ಉತ್ತರ ಕೊಡು. ನೀನು ಹಾಡ್ದೆ ಅಲ್ವಾ? ಹ? ಹೇಳು. ಹೇಳು ವಸಂತ, ಏನ್ ಹೇಳು ಮಾಡ್ತಿದ್ಯಾ ಶ್ಯಾಮ, ನೀನು? ಹೇಳು. ವಸಂತ, ಹೇಳು. ಅತ್ತೆ, ಅ- ಅಖಿಲ್ ಹಾಡು ಅಂದಿದ್ದಕ್ಕೆ ಚಿಕ್ಕ ಹಾಡೇನಾದ್ರೂ ಸಾಧ್ಯ ಇಲ್ಲ. ಹಾಡೋದಕ್ಕೆ ಸಾಧ್ಯ ಇಲ್ಲ. ಹಾಡ್ಬಾರ್ದು. ವಸಂತ, ಶ್ಯಾಮ, ಹಾಡ್ಬಾರ್ದು. ಹಾಡು ಹೇಳಿದ್ರೆ ಏನಾಗುತ್ತೆ ಮಮ್ಮಿ? ಏನಾಗತ್ತೆ ಅನ್ನೋದು ನಿನಗ್ ಬೇಕಾಗಿಲ್ಲ. ಶ್ಯಾಮ ಹಾಡೋಕೆ ಬಿಡಲ್ಲ, ನಾನ್ ಬಿಡೋದಿಲ್ಲ. ಬಿಡೋದಿಲ್ಲ. ಹೇಳು, ನೀನು ಹಾಡಿದ್ಯಾ ಇಲ್ವಾ? ಹೇಳು, ಹೇಳು. ವಸಂತ, ಯಾಕಿಷ್ಟೊಂದು ಕೋಪ? ನೀನ್ ಎಲ್ಲಿಗೆ ಬಂದಿದ್ಯಾ? ಏನ್ ಮಾಡ್ತಿದ್ಯಾ? ಏನ್ ಮಾತಾಡ್ತಿದ್ಯಾ ಅಂತ ನಿನ್ಗೆ ಅರ್ಥ ಆಗ್ತಿದ್ಯಾ? ಇದು ಆವೇಶ ಅಲ್ಲ ರೀ. ನನಗ್ ಚೆನ್ನಾಗಿ ಅರ್ಥ ಆಗತ್ತೆ. ನನ್ ನೋವೇ ನಿಮಗ್ ಯಾರಿಗೂ ಅರ್ಥ ಆಗಲ್ಲ. ಶ್ಯಾಮ ಹಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದೀನಿ. ನೀವ್ ಯಾರು ಅರ್ಥ ಮಾಡ್ಕೋತಿಲ್ಲ. ಎಲ್ಲ ನನ್ನ ಕರ್ಮ. ವಸಂತ, ನಿಲ್ಸು ವಸಂತ. ಮಮ್ಮಿ ಇರಿ ಮಮ್ಮಿ. ಅತ್ತೆ, ಮಮ್ಮಿ ಎಲ್ಲ ಮಮ್ಮಿ, ನನ್ನ ಮಮ್ಮಿ, ಕರ್ಮ, ಏನಾಗಿದೆ ಕರ್ಮ, ನಿನ್ಗೆ? ಕರ್ಮ. ಪ್ಲೀಸ್ ಪ್ಲೀಸ್ ಮಮ್ಮಿ. ನನ್ನ ಕರ್ಮ. ಮಮ್ಮಿ ಏನ್ ಮಮ್ಮಿ ಇದು? ಏನಾಯ್ತು? ನನಗೇನು ಆಗಿಲ್ಲ. ನಿನಗೂ ಏನು ಆಗ್ಬಾರ್ದು. ಯಾರಿಗೂ ಏನು ಆಗ್ಬಾರ್ದು. ಎಲ್ರೂ ಚೆನ್ನಾಗಿರ್ಬೇಕು. ಹೇಳು, ನೀನ್ ಹೇಳು. ಶ್ಯಾಮ ಹಾಡು ಹೇಳ್ತಿದ್ಲ ಇಲ್ವಾ? ಹೇಳು. ಹೇಳು ಅಖಿಲ್. ಹೇಳು ಕಂದ. ಅದು ಮಮ್ಮಿ, ಇಲ್ಲ ಮಮ್ಮಿ, ಶ್ಯಾಮ ಹಾಡು ಹೇಳಿಲ್ಲ. ಹಾಗಾದ್ರೆ ಯಾರದು? ಯಾರು ಹಾಡು ಹೇಳಿದ್ದು? ಇಷ್ಟೊತ್ತು ನನಗೆ ಕೇಳಿಸಿದ ಹಾಡು ಯಾರು ಹಾಡಿದ್ದು? ಅದು ಇಲ್ಲಿ ನೋಡಿ, ಈ ಫೋನಲ್ಲಿ ಪ್ಲೇ ಮಾಡಿದ್ದು ಮಮ್ಮಿ, ಅಷ್ಟೇ. ಈ ಫೋನಲ್ಲೇ ಪ್ಲೇ ಮಾಡಿದ್ದು ಮಮ್ಮಿ. ಹಾಡು ಈ ಫೋನಲ್ಲಿ ಬಂದಿದ್ದ? ಹಾ. ಶ್ಯಾಮ ಹಾಡ್ಲಿಲ್ವಾ? ಹಾ? ಕಂದ, ಶ್ಯಾಮ ಹಾಡ್ಲಿಲ್ವಾ? ಇಲ್ಲ. ಸಮಥಿಂಗ್ ಇಸ್ ರಾಂಗ್. ಆದ್ರೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ವಸಂತ, ಏನಾಯ್ತು ವಸಂತ? ಮಮ್ಮಿ. ವಸಂತ, ವಸಂತ. ಅತ್ತೆ.
ಥರ ನೋಡ್ಕೊಳ್ಳಿ. ಸರಿ ಡಾಕ್ಟರ್. ಹೇಗೋ ಇವಳು ಪ್ರಜ್ಞೆ ಕಳ್ಕೊಂಡು ಫಸ್ಟ್ ನೈಟ್ ನಿಂತೋಯ್ತಲ್ಲ, ನನಗಷ್ಟು ಸಾಕು. ಫಸ್ಟ್ ನೈಟ್ ನಿಂತು ಹೋಗಿದ್ದೇನೋ ಓಕೆ, ಆದ್ರೆ ಅತ್ತೆ ಹಾಡಿನ ವಿಷಯಕ್ಕೆ ಇಷ್ಟು ಓವರ್ ಆಗಿ ಆಡ್ತಿದಾರಲ್ಲ, ಯಾಕೆ ಈ ವಿಷಯಕ್ಕೆ ಅಷ್ಟು ಟೆನ್ಷನ್ ಆಗ್ತಿದಾರವರು? ಸಮಥಿಂಗ್ ಇಸ್ ರಾಂಗ್. ಅದೇನೋ ತಿಳ್ಕೋಬೇಕು. ವಸಂತ, ಮಮ್ಮಿ ಅತ್ತೆ, ಈಗ ಹೇಗಿದೆ? ಪರವಾಗಿಲ್ಲ ರೀ, ಆದ್ರೆ ಸ್ವಲ್ಪ ಸುಸ್ತಾಗ್ತಾ ಇದೆ. ಕಡಿಮೆ ಆಗತ್ತಮ್ಮ. ನೀವು ಪ್ರಶಾಂತವಾಗಿ ನಿದ್ರೆ ಮಾಡಿದ್ರೆ ಬೆಳಗಾಗೋದ್ರಲ್ಲಿ ಆ ಸುಸ್ತು ಕೂಡ ಕಡಿಮೆ ಆಗತ್ತೆ. ಓಕೆ ಸರ್, ನೀವು ಏನೂ ಟೆನ್ಷನ್ ಮಾಡ್ಕೋಬೇಡಿ. ನಾನಿನ್ನು ಹೊರಡ್ತೀನಿ. ಸರಿ ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಬರ್ತೀನಿ. ಮಮ್ಮಿ ನೀವೇನು? ಹಾಡ್ ಹಾಡಿದ್ದು ನೀನೇನಾ? ಅಯ್ಯಯ್ಯೋ, ಇದೆಲ್ಲ ನನ್ನಿಂದಲೇ ಆಗಿದ್ದು. ಮಮ್ಮಿ, ಆದ್ರೆ ನಾನು ನಡೆದಿದ್ರ ಬಗ್ಗೆ ನೀನ್ ಏನು ಯೋಚನೆ ಮಾಡಬೇಡ, ಬಿಟ್ಬಿಡು. ಮಮ್ಮಿ, ನೀವು ಯಾವುದ್ರ ಬಗ್ಗೆನೂ ಯೋಚನೆ ಮಾಡ್ದಂಗೆ ಆರಾಮಾಗಿ ಮಲ್ಕೊಳ್ಳಿ. ನಾಳೆ ಮಾತಾಡೋಣ. ಮಮ್ಮಿ, ನೀವು ಗಾಬರಿ ಆಗಬೇಡಿ, ಆರಾಮಾಗಿರಿ. ಸಾರಿ ರೀ, ನಿನ್ನಿಂದ ಅಲ್ಲ ವಸಂತ, ಇದೆಲ್ಲ ಕೆಟ್ಟ ಕನ್ಸಿನಿಂದ. ನಿನ್ಗೆ ಯಾವ್ದೋ ಕೆಟ್ಟ ಕನ್ಸು ಬಿದ್ರೆ ಅದರಿಂದ ಹೀಗೆಲ್ಲ ಆಗುತ್ತೆ ಅಂತ ನೀನ್ ಭಯ ಪಡ್ತಾ ಇದೀಯ. ಅದು ಕನ್ಸಲ್ಲ ರೀ. ಕನ್ಸಲ್ವಾ? ಹೌದು ರೀ, ಅದು ಕನ್ಸಲ್ಲ. ಕನ್ಸು ಅಂತ ನಾನ್ ನಿಮ್ಗೆ ಸುಳ್ಳು ಹೇಳಿದ್ದೆ. ನಿಜವಾಗ್ಲೂ ಆ ವಿಷಯನ್ ಹೇಳಿದ್ದು ಕವಡೆ ಸ್ವಾಮಿಗಳು. ಹಾಡು ಹೇಳೋ ಹುಡುಗಿ ಆಗ್ಲಿ ಅವನ ಜೀವನದಲ್ಲಿ ಬರಲೇಬಾರದು. ಯಮಗಂಡ ಅವನ ಪಕ್ಕದಲ್ಲೇ ಇದ್ದ ಹಾಗೆ. ಅದಕ್ಕೆ ರೀ, ಶ್ಯಾಮ ಹಾಡ್ ಹಾಡ್ತಾಳೆ ಅಂದ್ರೆ ನನ್ಗೆ ಅಷ್ಟು ಭಯ ಆಗ್ತಿದೆ. ಶ್ಯಾಮ ಕಲಾವಿದೆ, ಹಾಡು ಹೇಳ್ತಾಳೆ, ಅಖಿಲ್ ಜೀವನಕ್ಕೆ ಬಂದಿದ್ದಾಳೆ ಅಂದ್ರೆ ಆ ಕೌಡೆ ಸ್ವಾಮಿ ಹೇಳ್ದಾಗೆ ನಿಜವಾಗ್ಲೂ ಹಾಡು ಹೇಳಿದ್ರೆ ಏನಾಗುತ್ತೆ ಮಮ್ಮಿ? ಏನಾಗತ್ತೆ ಅನ್ನೋದು ನಿನಗ್ ಬೇಕಾಗಿಲ್ಲ. ಕೃಷ್ಣ, ಅತ್ತೆ ಯಾಕಷ್ಟು ಹೆದರ್ಕೊಂಡಿದ್ರು? ಅಷ್ಟೆಲ್ಲ ಹೆದ್ರಿ ಯಾಕೆ ಆರೋಗ್ಯ ಹಾಳು ಮಾಡ್ಕೋತಿದ್ದಾರೆ? ಅವತ್ತು ಅಕ್ಕಿಲವ್ರ ಹುಟ್ಟಿದ ದಿನಾನು ಹಾಡ್ ಕೇಳಿ ಹೀಗೆ ಆವೇಶ ಪಟ್ರು. ರಾತ್ರಿ ಕೂಡ ಹಾಡ್ ಕೇಳ್ತಿದ್ದ ಹಾಗೆ ಮತ್ತೆ ಆವೇಶ ಪಟ್ರು. ಹಾಡಿನ ವಿಷಯಕ್ಕೆ
ಅತ್ತೆ ಯಾಕೆ ಹಾಗೆ ಅಷ್ಟು ಆವೇಶ ಪಡ್ತಿದ್ದಾರೆ? ಯಾಕಷ್ಟು ಭಯ ಪಡ್ತಿದ್ದಾರೆ? ಅಷ್ಟು ಹೆದರೋದಿಕ್ಕೆ ಕಾರಣ ಏನಿರ್ಬೋದು? ಕಾರಣ ಏನಾದ್ರೂ ಸರಿ, ಅದನ್ನ ನೀನೇ ಸರಿ ಮಾಡ್ಬೇಕು ಕೃಷ್ಣ. ಅತ್ತೆ ಆರೋಗ್ಯ ಸರಿ ಆಗ್ಬೇಕು. ಹಾಡಿನ ವಿಷಯದಲ್ಲಿ ಇನ್ಯಾವತ್ತೂ ಅವರು ಹಾಗೆ ಆವೇಶ ಪಡಬಾರ್ದು. ಅವರು ಆರೋಗ್ಯವಾಗಿ ಆನಂದವಾಗಿರೋ ಹಾಗೆ ಆಶೀರ್ವಾದ ಮಾಡು ಕೃಷ್ಣ, ಆಶೀರ್ವಾದ ಮಾಡು. ಏನಮ್ಮವ್ರೆ ಹಾಗೆ ನೋಡ್ತಿದ್ದೀರಾ? ನಿನ್ನ ನೋವನ್ನ. ನಿನ್ನ ಕೃಷ್ಣ ನಿನ್ಗೆ ಯಾವಾಗ್ಲೂ ಏನಾದ್ರೂ ಸಮಸ್ಯೆ ಕೊಡ್ತಾನೆ ಇದ್ದಾನೆ ಶ್ಯಾಮ. ನೀನ್ ಹಾಡ್ತೀಯಾ ಅನ್ನೋ ವಿಷಯನ, ರೂಪಾರಾಣಿ ಪರವಾಗಿ ಹಾಡ್ತೀಯಾ ಅನ್ನೋ ವಿಷಯನ ಮುಚ್ಚಿಟ್ಟು ಮನೆಯವ್ರಿಗೆ ಮೋಸ ಮಾಡಿದ್ದಕ್ಕೆ ನಿಜವಾಗ್ಲೂ ಅಖಿಲ್ ನಿನ್ನ ಮನೆಯಿಂದ ಆಚೆ ಹಾಕ್ಬೇಕಾಗಿತ್ತು. ಆದ್ರೆ ಅಖಿಲ್ ಏನೋ ದೊಡ್ಡ ಮನ್ಸಿಂದ ನಿನ್ನನ್ನ ಅರ್ಥ ಮಾಡ್ಕೊಂಡು ನಿನ್ನನ್ನ ಹೆಂಡತಿಯಾಗಿ ಒಪ್ಕೊಂಡಿದ್ದಾನೆ. ಆ ವಿಷಯಕ್ಕೆ ನನಗೆ ತುಂಬಾ ಸಂತೋಷ ಆಯ್ತು. ನಿನ್ನ ಸಮಸ್ಯೆ ಎಲ್ಲ ಮಾಯ ಆಗಿ ನಿನ್ನ ಸಂಸಾರ ಗಟ್ಟಿ ಆಯ್ತು ಅಂತ ನಾನು ಎಷ್ಟೋ ಖುಷಿ ಪಟ್ಟೆ. ಆದ್ರೆ ಅಷ್ಟರಲ್ಲೇ ಅತ್ತೆ ರೂಪದಲ್ಲಿ ಇನ್ನೊಂದು ಸಮಸ್ಯೆ ಶುರುವಾಗಿದೆ. ನೀನು ಹಾಡ್ತೀನೋ ಅನ್ನೋ ಅನುಮಾನ ಬಂದ ಪ್ರತಿ ಸಲನೂ ಅವರಿಗೆ ಮೈ ಮೇಲೆ ದೇವ್ರು ಬಂದ ಹಾಗಾಡ್ತಾರೆ. ತಲೆ ಬುಡ ಇಲ್ದೆ ಏನೇನೋ ಮಾತಾಡ್ತಾರೆ, ಆವೇಶ ಪಟ್ಕೋತಾರೆ. ನೀನ್ ಹಾಡ್ತೀಯ ಅನ್ನೋ ಅನುಮಾನ ಬಂದ ಪ್ರತಿ ಸಲನೂ ಅವ್ರು ಹೀಗೆಲ್ಲ ಆಡ್ತಾರಲ್ಲ, ನಿಜವಾಗ್ಲೂ ನೀನ್ ಹಾಡೋದ್ ಒಂದ್ ವೇಳೆ ಅವ್ರಿಗೇನಾದ್ರೂ ಗೊತ್ತಾದ್ರೆ ಏನಾಗತ್ತೋ ಏನ್ ಕತೆನೋ. ಹಾಗಾಡೋವಾಗ ಅವರು ಕೋಪ ಬಂದು ನಿನ್ನನ್ನ ಮನೆಯಿಂದ ಹೊರಗೆ ಹಾಕಿದ್ರೆ ನಿನಗೆ ಈ ಮನೆ ಸೊಸೆ ಆಗೋ ಅರ್ಹತೆ ಇಲ್ಲ ಅಂತ ಹೇಳಿ ನಿನ್ನನ್ನು ಅಖಿಲ್ನು ಬೇರೆ ಮಾಡಲ್ಲ ಅಲ್ವಾ?